ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪದ್ಮ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತು ಬೆಸ್ತಳ್ಳಿಗೆ ಹೊರಟಿದ್ದೀವಿ, ನಾನು ನಮ್ಮ ಮನೆಯವರು. ಯಾಕಂದರೆ ನಮ್ಮ ಮನೆಯವ್ರ ತಂಗಿ ಅವ್ರ ಹಸ್ಬೆಂಡು ಇರುಮುಡಿ ಕಟ್ತಾವ್ರೆ, ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು. ಸೊ ತುಂಬ ದಿನದಿಂದ ಕರಿತಾಯಿದ್ರು, ಹೋಗೋಕ್ಕಾಗಿರಲಿಲ್ಲ. ಅವ್ರ ಮನೆಗೆ ಮದುವೆ ಆದಾಗಿಂದ ಹೋಗೇ ಇಲ್ಲ. ಸೊ ಇವತ್ತಾದರೂ ಬನ್ನಿ ಅಂತಂದು ಬಲವಂತ ಮಾಡಿದ್ರು. ಅದಕ್ಕೋಸ್ಕರ ಈಗ ರೆಡಿಯಾಗಿದ್ದೀವಿ. ಸೊ ಹೋಗ್ಬಿಟ್ಟು ಅಲ್ಲಿ ಬೆಸ್ತರಳ್ಳಿ ಅಂದರೆ ಆಂಧ್ರ ಇರ್ಬೋದು, ಆಂಧ್ರ ಅಲ್ಲ? ಆಂಧ್ರನೇ, ಬೆಸ್ತರಳ್ಳಿ. ಸೊ ಹೋಗ್ಬಿಟ್ಟು ಅಲ್ಲೇ ವೀಡಿಯೋನ ಶೇರ್ ಮಾಡ್ಕೊತೀನಿ. ಪೂಜೆ ವೀಡಿಯೋ ಆಗಿರ್ಬೋದು, ಮತ್ತು ನಮ್ಮ ಮನೆಯವ್ರ ತಂಗಿಯವ್ರನ್ನ ಎಲ್ಲರನ್ನೂ ತೋರಿಸ್ತೀನಿ ವೀಡಿಯೋದಲ್ಲಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ದಿನಗಳಾಯಿತು ಈ ಥರ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ. ಓಕೆ, ವೀಡಿಯೋನ ಕಂಟಿನ್ಯೂ ಮಾಡೋಣ. ಈಗ ಲಿಂಗದಳ್ಳಿಗೆ ಬಂದುಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡಿದ್ದಾಯಿತು. ಮತ್ತು ಇದು ಏರ್ ಇರಲಿಲ್ಲ ಗಾಡೀಲಿ, ಸೊ ಅದಕ್ಕೋಸ್ಕರ ಏರು ಇಟ್ಕೊತಾ ಇದ್ರು ನಮ್ಮ ಮನೆಯವರು. ಫ್ರೀ ಏರ್ ಅಂತ ಬರೆದಿದ್ರು. ನಾನು ಬೇರೆ ಕಡೆ ಎಲ್ಲ ನೋಡಿದ್ದೆ, ದುಡ್ಡು ಇಸ್ಕೊಂತಾರೆ. ಸೊ ಬೆಂಗಳೂರಲ್ಲೆಲ್ಲ ನೋಡಿದ್ದೀನಿ, ಒಂದೊಂದು ಹತ್ರ ಫ್ರೀ ಏರ್ ಅಂತ ಇರುತ್ತಲ್ಲ, ಅದು ನಮ್ಮ ಮನೆಯವ್ರು ಇದ್ರಲ್ಲಿ ಏರ್ ಇದೆಯೋ ಇಲ್ಲ ಅಂತಂದು ಹೇಳ್ಬಿಟ್ಟು ಅದೇ ಥರ ಇಟ್ಕೊಂಡ್ರು. ಸೊ ಇಟ್ಕೊಂಡಿದ್ದಾದಮೇಲೆ ಮತ್ತೆ ಹೂವು ಅಂಗಡಿಗೆ ಹೋಗ್ಬೇಕು. ಇನ್ನೂ ಹೂವೆಲ್ಲ ತಗೊಂಡು ಆ ಕಡೆ ಇನ್ನೂ ಬೇಕಾಗಿರೋದೆಲ್ಲ ತಗೊಂಡು ಹೊರಡ್ಬೇಕು ಲಿಂಗದಳ್ಳಿಲೇ. ನಮಗೆ ಮೇಯ್ನ್ ಈ ಕಡೆ ಎಲ್ಲಾದರೂ ಹೋಗ್ಬೇಕಂದ್ರೆ ಲಿಂಗದಳ್ಳಿ ಸ್ವಲ್ಪ ಮೇಯ್ನ್ ಆ ಥರ ಎಲ್ಲ ಸಿಗೋ ಅಂಥ ಪ್ಲೇಸ್ ಅಂತ ಹೇಳ್ಬೋದು ಇದು ಲಿಂಗದಳ್ಳಿ. ಸೊ ಅದಕ್ಕೆ ಏನಕ್ಕಾದರೂ ಆಗಲಿ ಇಲ್ಲಿಗೆ ಬರ್ತೀವಿ ಮೇಯ್ನಾಗಿ. ಸೊ ಇಲ್ಲಿಂದ ಈಗ ಹೊರಟ್ಬಿಟ್ಟು ಹೂವಿನ ಅಂಗಡಿ ಹತ್ರ ಹೋಗಿ ಅಲ್ಲಿ ಹೂವಿನ ಹಾರ ಒಂದೊಂದು ಹಾರ ಬಂದುಬಿಟ್ಟು 150 ಹೇಳ್ತಾ ಇದ್ದಾರೆ. ಈಗೆಲ್ಲ ಶ್ರಾವಣ ಅಂತೀನಿ, ಸಾರಿ, ಈಗೆಲ್ಲ ಜನವರಿ ಮಂತಲ್ಲ. ಸೊ ಹಂಗಾಗಿ ರೇಟ್ ಆಗಿದ್ದಾವೆ. ಅಯ್ಯಪ್ಪ ಸ್ವಾಮಿ ಮಾಲೆ ಆಗಿರ್ಬೋದು, ಮಾಲೆ ಹಾಕಿರೋರೆಲ್ಲ ಹೋಗ್ತಾರೆ. ಮತ್ತು ಷಷ್ಠಿ, ಸಂಕ್ರಾಂತಿ ಇವೆಲ್ಲ ಬರ್ತಾವಲ್ಲ, ಹಬ್ಬಗಳ ಸೀಸನ್ನಲ್ಲಿ ತುಂಬ ರೇಟ್ ಇರುತ್ತೆ ಹೂವು. ಸೊ ಹಂಗಾಗಿ ಫಸ್ಟು ಹೂವಿನ ಅಂಗಡಿಯವ್ರು ನೋಡಿ ಯಾವ ಥರ ಅವ್ರ ಅಂಗಡಿ ಹತ್ರ ಬರ್ಸ್ಕೊತಾರೆ ಅಂತಂದು. ನಾನು ಹಿಂಗೆ ಬಂದಿದ್ದ ತಕ್ಷಣ ಅವರು ಇದು ಮುಡ್ಕೊಳ್ಳೋಕ್ಕೆ ಹೂವು ಕೊಡ್ತಾ ಇದ್ದಾರೆ. ಸ್ವಲ್ಪ ಕಟ್ ಮಾಡಿಬಿಟ್ಟು ಹಂಗೆ ಇಸ್ಕೊಂಡ್ಬಿಟ್ರೆ ಕೈಯಲ್ಲಿ, ಮತ್ತೆ ಅವ್ರ ಅಂಗಡಿಯಲ್ಲಿ ತಗೊಂಡೇ ಹೋಗಬೇಕು. ನಮಗೆ ಮತ್ತೆ ಮನ್ಸೊಪ್ಪಲ್ಲ. ಸೊ ಆ ಥರ ನನಗೆ ತುಂಬ ಇಷ್ಟ ಆಯಿತು ಅವರು ಹೂ ಕೊಟ್ಟಿದ್ದು. ಸ್ವಲ್ಪ ಹೂ ಕೊಟ್ಬಿಟ್ಟು ಆಮೇಲೆ ತಗೊಳ್ರಿ, ಹಾರ ತಗೊಳ್ರಿ ಅಂತ ಹೇಳಿದ್ರು. ತಗೊಂಡು 150 ಕೊಟ್ವಿ. ಸೊ ತಗೊಂಡು ಈಗ ಹೊರಡ್ತಾ ಇದ್ದೀವಿ. ನೋಡಿರಿ, ಇದು ಲಿಂಗದಳ್ಳಿ ಬಿಟ್ಟ ಮೇಲೆ ಈ ಕಡೆ ಬರ್ತಾ ಇರೋದು. ರೋಡ್ ಅಂತೂ ಅದು ಆಂಧ್ರ ಅಂತಂದು ಹೇಳಿದ್ರಲ್ಲ, ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡಿರಿ ಈ ಥರ ಇತ್ತು, ಫುಲ್ ಎಲ್ಲ ಮಣ್ಣಿನ ರೋಡೇ ಆಗಿರೋದ್ರಿಂದ ಅದು ಫುಲ್ ಎಲ್ಲ ಜಲ್ಲಿ ಥರ ಹಾಕ್ಬಿಟ್ಟವ್ರೆ. ಹೋಗೋಕ್ಕೆ ಆಗ್ತಾ ಇರಲಿಲ್ಲ ನಮಗಂತೂ. ತುಂಬ ಇದಾಯಿತು. ನಾವು ಒಂದು ಹಾಫ್ ಆನ್ ಅವರ್ ಒಳಗೆ ಹೋಗ್ಬಿಡ್ತೀವಿ ಅಂದ್ಕೊಂಡ್ವಿ, ಆದರೆ ತುಂಬ ಲೇಟ್ ಆಯಿತು. ಮತ್ತು ದಾರಿನೂ ಅಷ್ಟೇ, ನಾವು ಒಂದೊಂದು ಕಡೆ ಒಂದೊಂದು ದಾರಿ, ಎಷ್ಟು ದಾರಿಗಳಿದಾವೆ ಯಾರನ್ನ ಕೇಳಬೇಕು. ಮೇಯ್ನ್ ರೋಡ್ ಆದರೆ ಅದು ಹೋಗ್ಬೋದು. ಆ ಥರ ದಾರಿಗಳಿರೋದ್ರಿಂದ ಕೇಳ್ತಾ ಯಾರು ಜನರು ಜಾಸ್ತಿ ಓಡಾಡಲ್ಲ. ಅಂಥ ಪ್ಲೇಸಲ್ಲಿ ಓಡಾಡ್ಬೇಕಂದ್ರೆ ಸ್ವಲ್ಪ ಭಯನೇ ಅನಿಸುತ್ತೆ ಒಬ್ಬೊಬ್ಬರು. ಆದ್ರೂ ಆ ಕಡೆಯಿಂದ ಬಂದಿದ್ದಾಯಿತು. ಬಂದು ನೋಡ್ರಿ, ಇದೇ ಬೆಸ್ತರಳ್ಳಿ ಮೇಯ್ನ್. ಇದು ಇಲ್ಲಿ ಮರ ಇದೆಯಲ್ಲ, ಬೇವಿನ ಮರ, ಇಲ್ಲಿ ನಿಂತಿದ್ವಿ. ಬಂದು ಅಡ್ರೆಸ್ ಗೊತ್ತಿರಲಿಲ್ವಲ್ಲ, ನಾವು ಯಾವತ್ತೂ ಹೋಗಿಲ್ಲ ಅವ್ರ ಮನೆಗೆ. ಸೊ ತುಂಬ ದಿನಗಳ ಕರೆದು ಮತ್ತೆ ಈಗ ಬಂದಿದ್ದಾಯಿತು. ನಾವು ಬಂದಿದ್ದ ತಕ್ಷಣ ಫೋನ್ ಮಾಡಿದ್ವಿ, ಅಲ್ಲಿ ಬಂದು ನಮ್ಮ ಅಣ್ಣ ಕರ್ಕೊಂಡು ಬಂತು ಈಗ. ಸೊ ನೋಡ್ರಿ, ಹಳೆ ಮನೆ ಹಿಂದ್ಗಡೆ 2 ರೂಮ್ ಇದೆ. ಈಗ ಹೊಸದಾಗಿ ಮುಂದ್ಗಡೆ ಈ ಥರ ರೆಡಿ ಮಾಡಿಸಿದ್ದಾರೆ, ಇನ್ನೂ ರೆಡಿ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಬಂದು ಈಗ ಎಲ್ಲರೂ ಚೆನ್ನಾಗಿ ಮಾತಾಡ್ಸೋರು, ಕೂತ್ಕೊಂಡ್ವಿ. ಇವರೇ ನೋಡ್ರಿ ನಮ್ಮ ಮನೆಯವ್ರ ತಂಗಿಯವರು, ಆ ಕಡೆ ನಿಂತಿದ್ದಾರಲ್ಲ ಅವರೆಲ್ಲ. ಎಷ್ಟು 3-4 ಜನ ಏನೋ ಇದ್ದಾರೆ. ಅದರಲ್ಲಿ ಚಿಕ್ಕ ತಂಗಿ ಅವ್ರ ಮನೆ ಇದು. ಅಂದರೆ ಇನ್ನಿಬ್ಬರನ್ನ, ಒಂದು ಓಬ್ಗನಹಳ್ಳಿ ಅವ್ರದ್ದು ಸ್ವಂತ ಊರು, ತವ್ರ ಮನೆ, ಅಲ್ಲೇ ಕೊಟ್ಟಿದ್ದಾರೆ ಒಬ್ಬರನ್ನ. ಇನ್ನೊಬ್ಬರನ್ನ ಈ ಕಡೆ ಕಡೆ ಕೊಟ್ಟಿದ್ದಾರೆ. ಇವರು ಇಲ್ಲಿ ಕೊಟ್ಟಿರೋದು ಬೆಸ್ತರಳ್ಳಿಗೆ ಇವ್ರನ್ನ. ಸೊ ನೋಡಿ, ಅಡುಗೆ ಮನೆ, ಆವಾಗ ಇದು ಹಳೆ ಮನೆ ಆಗಿರೋದ್ರಿಂದ ಅಡುಗೆ ಮನೆನ ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ, ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ, ಅಡುಗೆ ಮಾಡೋಕ್ಕೆ ಅಂತ. ಈಗ ಹೊಸ್ದಾಗಿ ಮಾಡಿಸಿದ್ದಾರೆ. ಎಲ್ಲ ಪೇಂಟ್ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮನೆ ನೋಡೋಕ್ಕೆ. ನೋಡಿ ಈ ಥರ ಇದೆ ಹೊರಗಡೆ. ಈಗ ಬಂದು ನಾವು ಟಿಫನ್ ಎಲ್ಲ ಮುಗಿಸಿದ್ವಿ. ಟಿಫನ್ ಮಾಡಿಬಿಟ್ಟು ಈಗ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ಯಾಕಂದರೆ ಇರುಮುಡಿ ದೇವಸ್ಥಾನ ಹತ್ರ ಕಟ್ಟೋದು, ಅದಕ್ಕೋಸ್ಕರ ನಾವು ಮನೆಯಿಂದ ಈಗ ಎಲ್ಲರೂ ಮಾತಾಡಿಸ್ಕೊಂಡು ಬಂದಿರೋ ರಿಲೇಷನ್ಸು ಎಲ್ಲರೂ ಈಗ ಹೊರಡ್ತಾ ಇರೋದು. ಇದು ಅಯ್ಯಪ್ಪ ಸ್ವಾಮಿ ಇರುಮುಡಿ ಅಂದರೆ ರಿಲೇಷನ್ಸ್ ಎಲ್ಲರೂ ಬರ್ತಾರೆ. ಬಂದುಬಿಟ್ಟು ಸ್ವಾಮಿಯವ್ರನ್ನ ಹೋಗಿ ಕಳ್ಸೋವರೆಗೂ ಇಲ್ಲೇ ಬಂದುಬಿಟ್ಟು ಇದ್ದು ಹೋಗ್ತಾರೆ. ಸೊ ಆ ಥರ ಪದ್ಧತಿ ನಮ್ಮ ಕಡೆ ಎಲ್ಲನೂ. ಈಗ ಇರುಮುಡಿಗೆ ಅಂತ ನೋಡ್ರಿ ಎಷ್ಟೊಂದು ಜನ ಇದ್ರು ಗೊತ್ತಾ ದೇವಸ್ಥಾನ ಹತ್ರ. ಭಾಳ ಜನ ಸ್ವಾಮಿಯರಾಗಿದ್ದಾರೆ ಇಲ್ಲಿ. ಸುಮಾರು ಅಂದರೆ 35 ಜನ ಏನೋ ಆಗಿದ್ರಂತೆ. ಕೇಳಿದ್ವಿ ಎಷ್ಟು ಜನ ಆಗಿದ್ದಾರೆ ಅಂತ. ಅವ್ರ ರಿಲೇಷನ್ಸು ಎಲ್ಲರೂ ಬರಬೇಕಲ್ಲ, ತುಂಬ ಜನ ಇದ್ದರು. ಎಲ್ಲರೂ ಬಂದುಬಿಟ್ಟಿದ್ದಾರೆ. ಇದು ದೇವಸ್ಥಾನ ಹೊಸ್ದಾಗಿದೆಯಂತೆ, ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿತ್ತು. ಈಗ ಒಳಗಡೆ ಹೋಗ್ತಾ ಇರೋದು ನಾವು. ಅಲ್ಲೆಲ್ಲ ಸ್ಲಿಪ್ಪರ್ ಬಿಟ್ಬಿಟ್ಟು ಈಗ ಒಳಗಡೆ ಹೋಗೋಣ ಅಂತಂದು. ತುಂಬ ಬೇಗ ಆಗುತ್ತೆ ಅಂತ ಅಂದ್ಕೊಂಡ್ವಿ. ನಾವು ಬಂದಿದ್ದು 9 ಗಂಟೆಗೆ ಇರುಮುಡಿ ಅಂತ ಹೇಳಿದ್ರು. ನಾವು ಬಂದು 10:30, 11:30 ವೆಯ್ಟ್ ಮಾಡಿದ್ರು. ಇರುಮುಡಿ ಕಟ್ಟಲಿಲ್ಲ, ಯಾಕಂದರೆ ಫಸ್ಟು ಕನ್ಯಾಸ್ವಾಮಿ ಅವ್ರದ್ದು ಕಟ್ತಾರಂತೆ. ಸೊ ಹಂಗಾಗಿ ನಾವು ಇಲ್ಲಿ ವೆಯ್ಟ್ ಮಾಡಿದ್ದಾಯಿತು. ಭಾಳ ಹೊತ್ತು ಕೂತ್ಕೊಂಡ್ವಿ. ಇವ್ರದ್ದು ಕಟ್ಟಿದ್ದೆ 12:30 ಮೇಲೆ, ನಾವು 9 ಗಂಟೆಗೆ ಬಂದಿದ್ವಲ್ಲ.
ಸೊ ಹಂಗಾಗಿ 12:30 ಮೇಲೆ ಕಟ್ಟಿದ್ದು. ಈಗ ಕಟ್ಟಿರೋರೆಲ್ಲ ಹೊರಗಡೆ ಇಲ್ಲಿ ನಿಂತ್ಕೊಂಡು ಅವ್ರ ಫೋಟೋಸ್ ಎಲ್ಲ ಇಡಿಸ್ಕೊಳ್ಳೋದು, ಬಂದಿರೋ ರಿಲೇಷನ್ಸ್ ಅವ್ರ ಹತ್ರ ಎಲ್ಲನೂ ಆ ಥರ ಮಾಡ್ತಾಯಿದ್ರು. ನಮ್ದು ಇನ್ನೂ ಇರುಮುಡಿ ಇರಲಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಸ್ವಾಮಿ ಯಾವಾಗ ಹೋಗಿ ಕೂರ್ತಾರೋ ಆವಾಗ ಹೋಗ್ಬಿಟ್ಟು ನಾವು ಅದೆಲ್ಲ ಇರುಮುಡಿಗೆ ಅಕ್ಕಿ ಹಾಕೋದು ಅದೆಲ್ಲ ಮಾಡಬೇಕಲ್ಲ. ಸೊ ಹಂಗಾಗಿ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರವ್ರ ರಿಲೇಷನವರು ಅವ್ರು ರೆಡಿಯಾಗಿರ್ತಾರೆ ಆ ಥರ ಅಕ್ಕಿ ಎಲ್ಲ ತಗೊಂಡು, ಅವ್ರ ರಿಲೇಷನ್ಸ್ ಒಂದು ಕಡೆ, ಅವ್ರ ಸ್ವಾಮಿಯವ್ರ ಕಡೆ. ಸೊ ನೋಡಿ ಇಲ್ಲಿ ವೆಯ್ಟ್ ಮಾಡ್ತಾ ಇರೋದು. ಒಳಗಡೆ ದೇವಸ್ಥಾನ ಸ್ವಲ್ಪ ಚಿಕ್ಕದಾಗಿತ್ತು, ಎಲ್ಲರೂ ಹೋಗಿ ಕುತ್ಕೊಳ್ಳೋಂಗಿರಲಿಲ್ಲ. ಇನ್ನಿರೋರೆಲ್ಲ ಹೊರಗಡೆ ಇರೋರು ಆ ಥರ. ಇಲ್ಲಿ ಪೂಜೆ ಎಲ್ಲನೂ ಗುರುಸ್ವಾಮಿಗಳು ಇರ್ತಾರಲ್ಲ, ಸೊ ಅಂಥವ್ರು ಮಾಡಿಬಿಟ್ಟು ಇರುಮುಡಿ ಕಟ್ತಾ ಇರೋದು. ನಮ್ಮ ಮನೆಯವ್ರು ಕೊಟ್ಬಿಟ್ಟಿದ್ದೆ ಮೊಬೈಲ್ ನೋಡ್ರಿ, ಒಳಗಡೆ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ವೀಡಿಯೋ, ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಯಾಕಂದರೆ ಇಲ್ಲೆಲ್ಲ ಭಾಳ ಜನ ನಿಂತ್ಕೊಳ್ಳೋಗಿಲ್ಲ, ಮತ್ತು ಹೆಣ್ಮಕ್ಳೆಲ್ಲ ಒಂದು ಸೈಡ್ ನಿಂತಿದ್ವಿ, ಗಂಡು ಮಕ್ಕಳೆಲ್ಲ ಒಂದು ಸೈಡ್ ನಿಂತಿದ್ರು. ಮತ್ತು ಇನ್ನೆಲ್ಲಿ ನಾನು ಹೋಗಿ ತೆಗಿಯೋದು ಅಂತ ನಮ್ಮ ಮನೆಯವ್ರಿಗೆ ಕೊಟ್ಟೆ. ಅವರೇ ಹೋಗ್ಬಿಟ್ಟು ನೀಟಾಗೆಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ. ಈಗ ಇರುಮುಡಿ ಕಟ್ತಾ ಇದ್ದಾರೆ ನೋಡಿರಿ, ತುಂಬ ಚೆನ್ನಾಗಿ ಈ ಥರ ಅವ್ರವ್ರ ಪದ್ಧತಿ ಮೇಲೆ ಪೂಜೆ ಭಕ್ತಿಯಿಂದ ಕಟ್ತಾರೆ. ಅಯ್ಯಪ್ಪ ಸ್ವಾಮಿ ಅಂದರೆ ತುಂಬ ಭಕ್ತಿ ನಮ್ಮ ಕಡೆ ಎಲ್ಲನೂ. ಈ ಥರ ಕಟ್ಟಿ ಇರುಮುಡಿನ ಮತ್ತು ದೇವಸ್ಥಾನ ಒಂದು ಸುತ್ತು ಬಿಟ್ಟು ಆಮೇಲೆ ಅದೆಲ್ಲ ಇದು ಮಾಡೋದು. ಪೂಜೆ ಎಲ್ಲ ಮುಗಿಸಿ ಇರುಮುಡಿ ತಗೊಂಡು ಇನ್ನೇನು ಒಂದು ಸೈಡ್ಗೆ ಇಟ್ಬಿಟ್ರೆ ಇಲ್ಲಿ ಕೆಲಸ ಮುಗಿಯುತ್ತೈತೆ, ಇರುಮುಡಿ ಕೆಲಸ. ಈಗ ನಾವು ಎಲ್ಲರೂ ನಮ್ಮ ಸ್ವಾಮಿಗೆ ಎಲ್ಲ ಇರುಮುಡಿ ಕಟ್ತಾಯಿದಾರಲ್ಲ, ಅದಕ್ಕೆ ದುಡ್ಡು ಹಾಕ್ಬಿಟ್ಟು ₹1 ಕಾಯಿನ್ ಥರ ಹಾಕ್ಬಿಟ್ಟು ಅಕ್ಕಿ ಹಾಕ್ತಾ ಇರೋದು ಸ್ವಲ್ಪ ಸ್ವಲ್ಪ. ಯಾಕಂದರೆ ಇದು ಇರುಮುಡಿಗೆ ನಾವು ಹಾಕಿರ್ತೀವಲ್ಲ ಅದೇನಂತೆ ದೇವ್ರಿಗೆ ಸೇರೋದಲ್ಲಿ ಹೋಗ್ಬಿಟ್ಟು. ಸೊ ಅದಕ್ಕೋಸ್ಕರ ಎಲ್ಲರೂ ₹1 ಕಾಯನ್ನು ಮತ್ತು ಅಕ್ಕಿ 3 ಇಡಿಯಷ್ಟು ಅಕ್ಕಿ ಹಾಕ್ತಾರೆ. ಬಂದಿರೋರು ಎಲ್ಲರೂ ಹಾಕ್ತಾರೆ ನೋಡಿರಿ, ಯಾರೂ ಮಿಸ್ ಮಾಡ್ಕೊತ ಇಲ್ಲ. ನಾವಿನ್ನೂ ಹಿಂದೆ ಇದ್ದೀವಿ, ಇವರೆಲ್ಲ ಮುಗಿಲಿ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಮನೆಯವರು ವೀಡಿಯೋ ಮಾಡ್ತಾ ಇರೋದು ಇಲ್ಲಿ ನೋಡಿ. ಆ ಥರ ಇದೇ ಭಾಳ ಇಂಪಾರ್ಟೆಂಟ್ ಅಂತೆ ಅಲ್ಲಿ ಹೇಳ್ತಾಯಿದ್ರು, ನನಗೂ ಗೊತ್ತಿರಲಿಲ್ಲ. ಸೊ ಇದೇ ಅಕ್ಕಿನೇ ಸೇರೋದು, ಇದೇ ದುಡ್ಡು ನಾವು ಹಾಕಿರೋ ದುಡ್ಡೇ ಸ್ವಾಮಿಗೆ ಸೇರೋದು. ನಾವಿನ್ನು ಮೇಯ್ನ್ ಕೊಡ್ತೀವಲ್ಲ ಮೇಯ್ನಾಗಿ ಅದೆಲ್ಲ ಹೋಗಲ್ಲ, ಅದೆಲ್ಲ ಅವ್ರು ಖರ್ಚಿಗೆ ಇಟ್ಕೊತಾರೆ. ಇದು ಮಾತ್ರ ದೇವ್ರಿಗೆ ಸೇರೋದು. ಅದಕ್ಕೆ ಇದಕ್ಕೆ ತಪ್ಪದೆ ಈ ಥರ ಅಕ್ಕಿನೂ ದುಡ್ಡು ಹಾಕಬೇಕು ಅಂತಂದು ನಮ್ಮ ಅತ್ತೆ ಅವರೆಲ್ಲ ಹೇಳ್ತಾಯಿದ್ರು. ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರ ಚಿಕ್ಕಮ್ಮ ಅವರೆಲ್ಲರೂ. ಅದಕ್ಕೋಸ್ಕರ ನಾವು ಹೋಗ್ಬಿಟ್ಟು ಎಲ್ಲರೂ ಹಾಕ್ಬಿಟ್ಟು ಕೈ ಮುಗಿದ್ವಿ. ತುಂಬ ಚೆನ್ನಾಗಿರುತ್ತೆ. ಅಯ್ಯಪ್ಪ ಸ್ವಾಮಿಯರು ಹೋಗ್ಬೇಕಂದ್ರೆ ಒಂದು ಹಬ್ಬದ ಥರನೇ ಮಾಡ್ತಾರೆ ಊರಲ್ಲಿ, ಒಂದು ಹಬ್ಬ ಅಂತಂದೇ ಹೇಳ್ಬೋದು. ಅಯ್ಯಪ್ಪ ಸ್ವಾಮಿಯರು ಇರುಮುಡಿ ತಗೊಂಡು ಹೋದರೆ ಹಬ್ಬದ ವಾತಾವರಣನೇ ತುಂಬಿರ್ತೈತೆ ಊರಲ್ಲಿ. ಈಗ ನೋಡ್ರಿ, ಇವರೇ ನಮ್ಮ ಚಿಕ್ಕತ್ತೆ, ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ತಂಗಿ, ಕೊನೆಯವ್ರು ಇವರು. ನಮ್ಮ ಅತ್ತೆ ಎಲ್ಲ ತೀರ್ಕೊಂಡ್ರು, ಅವ್ರ ತಂಗಿ ಆಗಿರೋದ್ರಿಂದ ಯಾವಾಗಲೂ ಫೋನ್ ಮಾಡ್ತಾಯಿದ್ರು ಬರ್ರಿ ಬರ್ರಿ ಅಂತ. ನಾವೇ ಹೋಗಿರಲಿಲ್ಲ ಅಷ್ಟೇ. ಈಗ ನೋಡಿ, ನಾನು ಅಕ್ಕಿ ಹಾಕ್ಬಿಟ್ಟು 3 ಇಡಿಯಷ್ಟು ₹1 ಕಾಯನ್ನು ಹಾಕ್ದೆ ಅದರೊಳಗೆ. ನಮ್ಮ ಮನೆಯವರು ಹಾಕಲಿಲ್ಲ, ಯಾಕಂದರೆ ವೀಡಿಯೋ ಮಾಡ್ತಿದ್ರು, ಅದಕ್ಕೋಸ್ಕರ ಅವ್ರು ಹಾಕಲಿಲ್ಲ. ನಾವೇ ಎಲ್ಲರೂ ಹಾಕಿದ್ವಿ. ಹಾಕ್ಬಿಟ್ಟು ಈಗ ಇರುಮುಡಿ ತಗೊಂಡು ಹೊರಗಡೆ ಹೋಗೋದು. ಇಲ್ಲಿ ಪೂಜೆ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಮತ್ತು ದೇವಸ್ಥಾನ ಎಲ್ಲ ಒಂದು ರೌಂಡ್ ಸುತ್ತಬಿಟ್ಟು ಆಮೇಲೆ ನಿಂತ್ಕೊತಾರೆ. ಸೊ ಆ ಥರ ಪದ್ಧತಿ ಒಳ್ಳೆ ನಿಷ್ಠೆಯಿಂದ ಮಾಡ್ತಾರೆ. ಮತ್ತು ಒಂದೊತ್ತಿನ ಮೇಲೆ ಮಾಡ್ತಾರೆ ಇವರು. ಪೂಜೆ ಇರುಮುಡಿ ಕಟ್ಟೋವರೆಗೂ ಯಾರೂ ಊಟ ಮಾಡಲ್ಲ ಆ ಥರ. ನಮಗೆ ಅಂತ ಸಪ್ರೇಟಾಗೆ ಒಂದು ಸ್ವಲ್ಪ ಟಿಫನ್ ಮಾಡಿದ್ರು, ಅದನ್ನು ನಾವು ತಿಂದ್ಕೊಂಡು ಬಂದಿದ್ದು. ಮತ್ತು ಇವ್ರಿಗೆ ದೇವ್ರಿಗೆ ಅಂತ ಮಾಡಿರೋದು. ಇವ್ರಿಗೆಲ್ಲ ಊಟ ಮುಗಿಸಿದ್ಮೇಲೆ ಆಮೇಲೆ ನಮಗೆ ಇಡ್ತಾರೆ ಊಟ. ಹಂಗೆ ಇಲ್ಲೂ ಅಷ್ಟೇ, ನಮ್ಮೂರಲ್ಲೂ ಅಷ್ಟೇ ಅದೇ ಥರನೇ ಮಾಡೋದು. ನನ್ನ ಮಗಂದು 8ನೇ ತಾರೀಕಿದೆ ಇರುಮುಡಿ. ಸೊ ಅವತ್ತು ವೀಡಿಯೋನ ಶೇರ್ ಮಾಡ್ಕೊತೀನಿ ತಪ್ಪದೆ ನಾವು ಯಾವ ಥರ ಮಾಡ್ತೀವಿ ಅಂತ. ಈಗ ನೋಡಿ, ತುಪ್ಪ ಹಾಕ್ತಾಯಿದ್ದಾರೆ, ಅದರಲ್ಲಿ ತುಪ್ಪ ತಗೊಂಡೋಗೋದು ಈಗ ದೇವ್ರಿಗೆ. ಇದನ್ನೇ ಅಲ್ಲಿ ಹೊಡೆದಾಕ್ತಾರೆ ದೇವ್ರ ಹತ್ರ ತಗೊಂಡೋಗಿ ನಿವಳಿಸ್ಬಿಟ್ಟು ದೇವ್ರಿಗೆ ಅಲ್ಲಿ ತುಪ್ಪ ಅಭಿಷೇಕ ಅದೆಲ್ಲ ಮಾಡ್ತಾರಲ್ಲ. ಸೊ ಆ ಥರ ಮಾಡೋದಕ್ಕೆ ಅಂತಂದು ಈ ತುಪ್ಪ ಇಲ್ಲಿ ತಲೆ ಮೇಲೆ ಇಟ್ಕೊಂಡು ಈಗ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಅದನ್ನು ಆ ಕಡೆ ಇಡೋದು ನೋಡಿ. ಈ ಥರ ಇನ್ನೇನು ಮುಗೀತು ಎಲ್ಲ ಇರುಮುಡಿದೆಲ್ಲ. ಇದನ್ನು ಕ್ಲೀನಾಗಿ ಒಂದು ಬ್ಯಾಗ್ ತಂದಿರ್ತಾರಲ್ಲ ಇರುಮುಡಿ ಅದು ಎಲ್ಲ ಐಟಮು, ಅದಕ್ಕೆ ಹಾಕ್ಬಿಟ್ಟು ಟೈಟಾಗಿ ಆ ಥರ ಕಟ್ಬಿಡ್ತಾರೆ. ಕಟ್ಬಿಟ್ಟು ಮತ್ತೆ ತಲೆ ಮೇಲೆ ಒರೆಸೋದು. ಮತ್ತು ಇದನ್ನು ಅಲ್ಲಿ ಒತ್ಕೊಂಡೇ ನಡಿಬೇಕು ಅವರು. ಬೆಟ್ಟ ಇದರಿಂದ ದೇವ್ರ ಪಾದ ಸೇರೋವರೆಗೂ ಅಲ್ಲಿವರೆಗೂ ಒತ್ಕೊಂಡೇ ಇರಬೇಕು, ಎಲ್ಲೂ ಕೆಳಗಡೆ ಇಳಿಸಲ್ಲಂತೆ ಇದನ್ನು. ಸೊ ಹಂಗೆ ಆ ಥರ ಇಲ್ಲಿಂದ ತಗೊಂಡೋಗ್ಬೇಕಂದ್ರೆ ತುಂಬ ಕಷ್ಟ. ಮತ್ತು ಜರ್ನಿ ಮಾಡಿರ್ತಾರೆ ಅದರಲ್ಲಿ, ಅದು ಭಕ್ತಿ ಅನ್ನೋದು ಆ ಥರ ಇರುತ್ತೆ. ಆ ಥರ ಇವ್ರಿಗೆ ಸುಸ್ತು ಆ ಥರ ಏನೂ ಆಗಲ್ಲ, ಆರಾಮಾಗಿ ತಗೊಂಡು ಹೋಗ್ತಾರೆ. ಈಗ ನೋಡಿರಿ, ಅದೆಲ್ಲ ಕಟ್ಟಿಬಿಟ್ಟು ಅದಕ್ಕೆ ಎಲ್ಲ ಪೂಜೆ ಮಾಡ್ತಾರೆ. ಮತ್ತು ಗುರುಸ್ವಾಮಿಗಳೇ ಎಲ್ಲ ಪ್ರತಿಯೊಂದು ಇದೆಲ್ಲ ಮಾಡೋದು. ಈಗ ಅದಕ್ಕೆಲ್ಲ ಹೂವೆಲ್ಲ ಸುತ್ತಬಿಟ್ಟು ಮತ್ತು ಅದಕ್ಕೆ ಮಂಗಳಾರತಿ ಮಾಡಿ ಮತ್ತು ನಮಗೆ ಬಂದಿರೋರಿಗೆಲ್ರಿಗೂ ಮಂಗಳಾರತಿ ಕೊಟ್ಟು ನೋಡಿ. ಆ ಥರ ಇಬ್ಬರು ಕೂತಿದ್ದಾರೆ. ಇವರೇ ಎಷ್ಟೊಂದು ಜನಕ್ಕೆ ಬೆಳಿಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡಿದಾರಂತೆ, ಮಧ್ಯಾಹ್ನ 1 ಗಂಟೆ ಆದರೂ ಮುಗ್ದಿಲ್ಲ ಇನ್ನೂ. ನೋಡಿ, ಬಂದಿರೋರೆಲ್ಲರೂ ಈಗ ಆರತಿ ತಗೊತಾ ಇರೋದು. ಸೊ ತಗೊಂಡಾದ್ಮೇಲೆ ಈಗ ಇನ್ನೇನು ತಲೆ ಮೇಲೆ ಒರೆಸ್ತಾರೆ. ಸೊ ಆ ಥರ ಟವಲ್ಲು ಹಿಂಗೆ ತವ್ರ ಮನೆಯವರು ತಗೊಂಡು ಬಂದು ಕೊಡ್ತಾರೆ. ಅಂದರೆ ಹುಡುಗಿ ಆದವ್ರು ಇರ್ತಾರಲ್ಲ
ಅಂದರೆ ಇವರು ಮಿಸ್ಸಸ್ ಹೆಂಡ್ತಿದಾರಲ್ಲ ಅವರು ತವ್ರ ಮನೆಯವರು ಟವಲನ್ನು ಒಂದು ಬ್ಯಾಗು ತಂದು ಕೊಡ್ತಾರೆ. ಆ ಥರ ತವ್ರ ಮನೆಯವರೇ ತಂದು ಕೊಡಬೇಕು ಅಂತ ಒಂದು ಪದ್ಧತಿ. ಸೊ ಅದರಿಂದ ಈಗ ಇರುಮುಡಿ ಕಟ್ಟೋದು ನೋಡಿ. ಅದರೊಳಗೆ ಇನ್ನೂ ಇರುಮುಡಿ ಅಕ್ಕಿ ಜೊತೆಗೆ ಇರುಮುಡಿ ಸಾಮಾನೆಲ್ಲ ಬರುತ್ತೆ, ಅದೆಲ್ಲ ಹಾಕಿ ಕಟ್ಟಿರ್ತಾರೆ ಅದರ ಜೊತೆಗೆ. ಕಟ್ಟಿಬಿಟ್ಟು ಈಗ ಒಂದು ರೌಂಡ್ ಸುತ್ತಿಸ್ಬಿಟ್ಟು ದೇವ್ರ ಹತ್ರ ಮತ್ತೆ ಹಿಂದೆ ತಿರುಗಿ ನೋಡದೆ ಹೋಗ್ಬೇಕು ಆ ಥರ. ನಮ್ಮ ಕಡೆ ಎಲ್ಲ ಮನೆಯಿಂದ ಕರ್ಕೊಂಡು ಹೋಗ್ತಾರೆ, ಇಲ್ಲಿನ್ನೂ ಮನೆಯಿಂದ ಕರ್ಕೊಂಡು ಹೋಗಲಿಲ್ಲ. ಮನೆಯಿಂದ ಫಸ್ಟು ಪೂಜೆ ಮುಗಿಸಿ ಮನೆ ಹತ್ರ ಕುಂಬಳಕಾಯಿ ಹೊಡೆದು ಒಂದು ಕಾಯಿ ಹೊಡೆದಾಕಿ ಮನೆಯಿಂದ ಕರ್ಕೊಂಡೋಗಿ ಇರುಮುಡಿ ಕಟ್ಟೋದು. ಸೊ ನನಗೆ ಆ ಥರ ಇಲ್ಲೇನು ಮಾಡಲಿಲ್ಲ, ಆ ಥರ ಮನೆಯಿಂದ ಕರ್ಕೊಂಡೋಗೋದು. ದೇವಸ್ಥಾನ ಹತ್ರನೇ ಒಂದೇ ಸಾರಿ ನಾವು ಮನೆಯಿಂದ ಆ ಥರ ಕಳಿಸ್ತೀವಿ. ಮನೆಯಿಂದ ಹೋದ್ಮೇಲೆ ಮತ್ತೆ ದೇವಸ್ಥಾನದಲ್ಲಿ ಇರುಮುಡಿ ಕಟ್ಟೋದು. ಸೊ ಅದನ್ನು ಶೇರ್ ಮಾಡ್ಕೊಂತೀನಿ ತಪ್ಪದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಯಾವ ಥರ ಅನ್ನಿಸ್ತು ಅಂತ ಹೇಳಿ.